ಪೊಲೀಸರಿಗೆ ಸವಾಲಾದ ಕೇಸ್ಗಳನ್ನು ಭೇದಿಸ್ತಾ ಇದೆ ಶ್ವಾನ. ಪೊಲೀಸರ ಇಲಾಖೆಯ ಡಿಟೆಕ್ಟಿವ್ ಡಾಗ್ ಇದು. ಬೆಂಗಳೂರು ಪೊಲೀಸರ ಡಿಟೆಕ್ಟಿವ್ ಡಾಗ್ 15ಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸಿದೆ. ಶ್ವಾನ ಜಿನ್ನಿ ಕೊಲೆ ಪ್ರಕರಣಗಳನ್ನು ಭೇದಿಸುವಲ್ಲಿ ಕಿಂಗ್ ಆಗಿಬಿಟ್ಟಿದೆ ಜನ್ನಿ. ನೋಡಿ, ಇದೆ ಡಿಟೆಕ್ಟಿವ್ ಡಾಗ್, ಬೆಂಗಳೂರು ಪೊಲೀಸ್ ಇಲಾಖೆಯ ಶ್ವಾನ ಇದು. 15ಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಜನ್ನಿ. ಸೊ ಯಾವೆಲ್ಲ ಚಾಲೆಂಜಸ್ ಇರುತ್ತಲ್ಲ ಅದನ್ನೆಲ್ಲವನ್ನ ಕೂಡ ಓವರ್ಟೇಕ್ ಮಾಡಿ ಪೊಲೀಸರಿಗೆ ಸಹಾಯ ಹಸ್ತವನ್ನು ನೀಡ್ತಾ ಡಿಟೆಕ್ಟಿವ್ ಡಾಗ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಪ್ರಶಸ್ತಿ ಕೂಡ ಬಂದಿದೆ. ಈಗ ಕಳೆದ 5 ವರ್ಷಗಳಿಂದ ಪೊಲೀಸ್ ಪಡೆಯಲ್ಲಿ ಇದೆ ಜಿನ್ನಿ. ಬಹುತೇಕ 1 ವರ್ಷದಿಂದ ಪತ್ತೆದಾರಿ ಕೆಲಸ ಕೂಡ ಮಾಡ್ತಾ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಡಿಟೆಕ್ಟಿವ್ ಡಾಗ್ ನಾವು ನೋಡ್ತಾ ಇದ್ದೀವಿ, ಎಷ್ಟು ಕೊಲೆ ಪ್ರಕರಣಗಳನ್ನು ಭೇದಿಸಿದೆ, ಅದರ ಪಾತ್ರ ಏನು ಈ ಪ್ರಕರಣಗಳನ್ನು ಭೇದಿಸೋದ್ರಲ್ಲಿ? ಮಧುಸೂದನ್, ಬರೋಬ್ಬರಿ 15ಕ್ಕೂ ಹೆಚ್ಚು ಪ್ರಕರಣಗಳನ್ನ ಪತ್ತೆ ಹಚ್ಚಿರುವಂತಹ ಶ್ವಾನ ಜಿನ್ನಿಗೆ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಳೆದ 5 ವರ್ಷಗಳಿಂದಲೂ ಕೂಡ ಪೊಲೀಸ್ ಪಡೆಯಲ್ಲಿ ಈ ಒಂದು ಜಿನ್ನಿ ಕೆಲಸವನ್ನ ಮಾಡ್ತಾ ಇದೆ. ಪೊಲೀಸರಿಗೆ ಸವಾಲಾಗಿರುವಂತಹ ಕೇಸ್ಗಳು ಅಂದ್ರೆ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಈ ಒಂದು ಜಿನ್ನಿ ಎತ್ತಿದ ಕೈ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು. ಕಳೆದ ಬಹುತೇಕ 1 ವರ್ಷದಿಂದ ಈ ಜಿನ್ನಿಯನ್ನ ಪತ್ತೆದಾರಿ ಕೆಲಸಕ್ಕೆ ಅಂತ ಹೇಳಿ ಪೊಲೀಸರು ಬಳಸ್ಕೊಳ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಕೇಸು ನಡೆದಿರುತ್ತೆ. ಅಂದ್ರೆ ಯಲಚೇನಹಳ್ಳಿ ಮೆಟ್ರೋ ಪಿಲ್ಲರ್ ಬಳಿ 50 ವರ್ಷದ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಆದ್ರೆ ಪೊಲೀಸರಿಗೆ ಆರೋಪಿಯನ್ನ ಪತ್ತೆ ಹಚ್ಚೋದೇ ಒಂದು ದೊಡ್ಡ ಸವಾಲಾಗಿತ್ತು. ಆ ಸಂದರ್ಭದಲ್ಲಿ ಈ ಜಿನ್ನಿಯನ್ನ ಬಳಸ್ಕೊಂಡು ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಯಾವ ಲೆವೆಲ್ಗೆ ಅಂತಂದ್ರೆ ಆರೋಪಿ ಮಲಗಿದ್ದಂತಹ ಜಾಗದ ಬಳಿಯೇ ಹೋಗಿ ಜಿನ್ನಿ ಆರೋಪಿಯನ್ನ ಪತ್ತೆ ಹಚ್ಚಿರುವಂತದ್ದು. ಇದೇ ರೀತಿ ಹಲವು ಪ್ರಕರಣದಲ್ಲಿ ಪೊಲೀಸರಿಗೆ ಜಿನ್ನಿ ಸಹಾಯವನ್ನ ಮಾಡಿರುವಂತದ್ದು. ಕಳೆದ ಕೆಲ ತಿಂಗಳ ಹಿಂದೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಮಗು ಮಿಸ್ ಆಗಿತ್ತು. ಆ ಮಗುವನ್ನ ಕೂಡ ಪತ್ತೆ ಹಚ್ಚುವಲ್ಲಿ ಜಿನ್ನಿ ಯಶಸ್ವಿಯಾಗಿದೆ. ಹಾಗಾಗಿ ಈ ಜಿನ್ನಿ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ.